ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಕೊಪ್ಪಳದಲ್ಲಿ ಆರ್ಭಟಿಸಿದ ವರುಣ ಹಲವಾರು ಅವಾಂತರಗಳು ಸೃಷ್ಟಿಯಾಗ್ಬಿಟ್ಟಿವೆ. ಹಾಲವರ್ತಿ ಗ್ರಾಮದಲ್ಲಿ ಜಮೀನಿಗೆ ನೀರು ನುಗ್ಗಿದೆ. ಕೊಪ್ಪಳ ತಾಲೂಕಿನ ಹಾಲವರ್ತಿ ಗ್ರಾಮದಲ್ಲಿ ಬೆಳೆ ಹಾನಿಯಾಗಿದೆ. ಕೆಲವು ಕಡೆ ಮಳೆ ನಿಂತರೂ ಕೂಡ ಅವಾಂತರಗಳು ನಿಲ್ತಾ ಇಲ್ಲ. ಇನ್ನೂ ಕೆಲವು ಕಡೆ ಮಳೆ ಬರ್ತಾನೆ ಇದೆ, ಅವಾಂತರಗಳು ಸೃಷ್ಟಿಯಾಗ್ತಾನೆ ಇವೆ. ಕೊಪ್ಪಳ ತಾಲೂಕಿನ ಹಾಲವರ್ತಿ ಗ್ರಾಮದಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇರೋದ್ರಿಂದ ಮಳೆಯಿಂದಾಗಿ ಬೆಳೆ ಹಾನಿಯಾಗಿದೆ. ನೀರು ಹರಿಯುವ ಮಾರ್ಗ ಬಂದ್ ಆಗ್ಬಿಟ್ಟಿದೆ. ಹೀಗಾಗಿ ಹೊಲಕ್ಕೆ ನೀರು ನುಗ್ಗಿಬಿಟ್ಟಿದೆ. ಶನಿವಾರ ಅಷ್ಟೇ ಬಿತ್ತನೆ ಮಾಡಿದ್ರು ರೈತರು. 25ಕ್ಕೂ ಹೆಚ್ಚು ರೈತರು ಬಿತ್ತನೆ ಮಾಡಿದ್ರು. 100ರಿಂದ 150 ಎಕರೆಯಲ್ಲಿ ಮೆಕ್ಕೆಜೋಳ, ಮೆಣಸಿನಕಾಯಿ ಸಸಿ ನಾಟಿ ಮಾಡಿದ್ರು. ನೀರಿನ ರಭಸಕ್ಕೆ ಎಲ್ಲವೂ ಕೂಡ ಕೊಚ್ಚಿ ಹೋಗಿದೆ. ಕುಸಿತ ಕಂಡಂತಹ ಹೊಲದಲ್ಲಿ ಬೋರ್ವೆಲ್ಗಳು ಮಳೆ ಅವಾಂತರಕ್ಕೆ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ರೈತರು. ಬಿತ್ತನೆ ಬೀಜ ಬಿತ್ತು ಬಂದಿದ್ದಾರೆ, ಅವೆಲ್ಲವೂ ಕೂಡ ಈಗ ಕೊಚ್ಕೊಂಡು ಹೋಗಿವೆ. ಅದೇ ರೀತಿಯಾಗಿ ಮೆಣಸಿನಕಾಯಿ ಸಸಿಯನ್ನು ಕೂಡ ನೆಟ್ಟು ಬಂದಿದ್ದಾರೆ, ಎಲ್ಲವೂ ಕೂಡ ಕೊಚ್ಚಿ ಹೋಗ್ತಾ ಇವೆ. ಅದರಲ್ಲಿ ಬದುಕೋವೆಷ್ಟೋ ಸಾಯೋವೆಷ್ಟೋ, ನೀರು ನಿಂತ್ಕೊಂಡು ಕೊಳೆತು ಹೋಗೋದೆಷ್ಟೋ, ರೈತರ ಆತಂಕ ಮತ್ತಷ್ಟು ಹೆಚ್ಚಾಗ್ತಾ ಇದೆ. ಮಳೆಯಾದ ಕಾರಣ ರೈತ ಹೊಲಗಳೆಲ್ಲ ಬಿತ್ತನೆ ಲಾಸ್ ಆಗಿದ್ದಾವೆ. ಇದಕ್ಕೆ ಕಾರಣ MSP ಅವರು ಮಾಡಿರುವ ಅವರ ಕಾಂಪೌಂಡ್ ಮತ್ತು ನಮ್ಮ ಕಾಂಪೌಂಡ್ಗಳನ್ನು ಲಾಸ್ ಮಾಡಿದೆ. ಅದರಿಂದ ಬಂದ ನೀರನ್ನು ನಮ್ಮ ಹೊಲಕ್ಕೆ ನುಗ್ಗಿದ್ದಾವೆ. ಮತ್ತು ಅದಕ್ಕೆ ನೀರು ಮೂಲ ಕಾರಣ ಒಂದು ಹಳ್ಳಿತ್ತು, ಕೆನಾಲ್, ಅದನ್ನು ಅವರು ಮುಚ್ಚಿದ್ದಾರೆ. ಅದರಿಂದ ಅದು ಮುಚ್ಚಿದ ಅಲ್ಲಿ ಹೋಗುವ ನೀರುಗಳು ಎಲ್ಲ ನಮ್ಮ ಹೊಲಕ್ಕೆ ನುಗ್ಗಿದ್ದಾವೆ. ಇದರಿಂದ ನಮ್ಮ ಹೊಲದ ಬೆಳೆ ನಾಶಗಳು ಎಲ್ಲ ಲಾಸ್ ಆಗಿದೆ. ಒಬ್ಬ ರೈತ 1 ಎಕರೆಗೆ 40ರಿಂದ 50,000 ಖರ್ಚು ಮಾಡಿದ್ದೇನೆ. ಅದನ್ನು ಸಂಪೂರ್ಣ ಬೆಳೆ ನಾಶವನ್ನು ಅದು ನಷ್ಟವನ್ನು ಈ MSP ಕಂಪ್ನಿಯವರು ಕಟ್ಟಿ ಕೊಡಬೇಕೆಂದು ನಾವು ಕೇಳ್ಕೊಳ್ತೀವಿ. ಎಷ್ಟು ಜನ ರೈತರಪ್ಪ? ಒಂದು 20-30 ಜನ ಇದೆ. ಎಷ್ಟು ಎಕರೆ ಆಗ್ಬೋದು ಅಂದಾಜು ಒಂದು 20-25 ಎಕರೆ ಆಗ್ಬೋದು. ಈ ಕಂಪ್ನಿಯವ್ರು ಬಂದಿದ್ರ? ಕಂಪ್ನಿಯವರು ಒಬ್ಬರೇ ಬಂದಿದ್ರು. ಸರ 1.5 ಎಕರೆ ಮಿಷಿನ್ ಗಿಡ ಹಾಕಿವ್ರಿ, 4 ಎಕರೆ ಮೆಕ್ಕೆಜೋಳ ಹಾಕಿವ್ರಿ. ನಮ್ದು ಮಳೆ ಆಗಿ MSP ಕಂಪ್ನಿ ಒಂದು ಸಣ್ಣ ಅರಿ ಕೊಟ್ಟಿದ್ರಿ ಮಣ್ಣದಾಗ. ಅದರಿಂದ ಈಗ ದೊಡ್ಡ ಅರಿ ಮಾಡಿ ಮತ್ತೆ ನೀರು ಈಟು ಹೊಲ್ದಾಗ ಬಿಟ್ರಿ ಸರ್. ನಾವು ಬೀಜ, ಗೊಬ್ಬರ, ಉಪ್ಪು ಎಲ್ಲ ತೊಗೊಂಬಂದು ಹಾಕಿದಕ್ಕೆ ಭಾಳ ಲಾಸ್ ಸರ್. ಇದು ನೀವು ಏನು ಮಾಡ್ತೀರಿ ಪರಿಹಾರ ಅವ್ರಿಗೆ ಹೇಳಿ ನೀವು ಕೊಡಿಸ್ಬೇಕು ಸರ್ ನಮಗೆ. ಯಾಕಂದ್ರೆ ನೀವು ಈ ಗಿಡ ಭಾಳ ನಾಶ ಆಗಿಬಿಟ್ಟತ್ರಿ. ಅದಕ್ಕೆ ದುಡ್ಡಿಂದ ಏನಾರ ಪ್ರಯತ್ನ ಮಾಡ್ರಿ, ನಮ್ಗೆ ಭಾಳ ಲಾಸ್ ಆಗೈತಿ. ನಮ್ಗೆ ಇದಕ್ಕೆ ರೈತರಿಗೆ ಏನು ಕೊಡ್ತೀರಿ? ಎಷ್ಟು ಲಾಸ್ ಆಗೈತಿ ಸರ್? 1.5 ಲಕ್ಷ ರೂಪಾಯಿ ಆಗೈತ್ರಿ. ಇದೆಲ್ಲ ಗಿಡ ಬೀಜ ಅಂದ್ರೆ 1.5 ಲಕ್ಷ ರೂಪಾಯಿ ಖರ್ಚು. ಎಷ್ಟು ಮಂದಿ ರೈತರದ್ದು ಆಗೈತಿ ಹಿಂಗ? ಸರ್ ಇಲ್ಲಿ ಒಂದು 25 ಜನ ರೀ ಸರ್. ಒಂದು 25 ಜನ ಬಂದು ನೋಡ್ಕೊಂಡವ್ರಿ. 25 ಜನ ರೈತರದ್ದು ಭಾಳ ಲಾಸ್ ಸರ್. ಅದಕ್ಕೆ ಏನ್ ಪರಿಹಾರ ಕೊಡ್ತೀರಿ? ನಾವು ಅಲ್ಲಿ ಮಟ್ಟ ಇಲ್ಲೇ ಕೊಂದಿರ್ತೀವಿ. ಎಷ್ಟು ಎಕರೆ ಆಗ್ಬೋದು ಎಲ್ಲರೂ ಸೇರಿ? 20 ಜನ ರೈತರದ್ದು ಸೇರಿ ಒಬ್ಬೊಬ್ರು 4 ಎಕರೆ, 5 ಎಕರೆ, 3 ಎಕರೆ ಸರ್. 1 ಎಕರೆ ಇದ್ದಾರ ಅದರಿ. ದನಕ್ಕ ಮೇವನು ಲಾಸ್ ಆಗೈತ್ರಿ. ದನಕ್ಕರ 4 ದಿನ ಏನ್ ಮೇಯ್ಬೇಕು, ಅದಕ್ಕೆ ಏನ್ ಪರಿಹಾರ ಕೊಡ್ತೀರಿ? ನೀವು ಬಂದ್ ತೀರ್ಮಾನ ತಗೋಬೇಕು ಸರ್.